सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ತೈತ್ರೇಯ ಉಪನಿಷತ್ತು ಇನ್ನು ಮುಂದೆ ತೈತ್ರೇಯ ಉಪನಿಷತ್ತು ಅಧ್ಯಯನ ಮಾಡುವಾಗ ಅದರ ಶಾಂತಿ ಮಂತ್ರವನ್ನು ಕೂಡ ನಾವು ಹೇಳೋಣ, ಹಾಗಾಗಿ ಅದು ಕೂಡ ನಮಗೆ ಅಭ್ಯಾಸ ಆಗತ್ತೆ. ಓಂ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ। ಓಂ ಶಾಂತಿ ಶಾಂತಿ ಶಾಂತಿ। ತೈತ್ರೇಯ ಉಪನಿಷತ್ತಿನ 5 ಮತ್ತು 6ನೇ ಅನುವಾಕವನ್ನು ನೋಡಿದ್ವಿ ನಾವು. ಅದನ್ನು ಇನ್ನೊಂದ್ಸಲ ನೋಡಬೇಕು ಅಂತ ಹೇಳಿ ಕೇಳಿದ್ರಿಂದ ಮತ್ತೊಮ್ಮೆ 5 ಮತ್ತು 6ನೇ ಅನುವಾಕವನ್ನು ವಿಚಾರ ಮಾಡೋಣ. 5ನೇ ಅನುವಾಕದಲ್ಲಿ ವ್ಯಾರತಿಗಳ ಉಪಾಸನೆ ಅಂತ ಹೇಳ್ತಾರೆ. ಇದಕ್ಕೆ ಮೊದಲು ಒಂದು ಸಣ್ಣ ವಿಚಾರವನ್ನು ನಾವು ನೆನಪು ಮಾಡ್ಕೊಳ್ಳೋಣ. ನೋಡಿ, ವೇದಗಳಲ್ಲಿ ಕರ್ಮಕಾಂಡ ಮತ್ತು ಅರಣ್ಯಕಾಂಡ ಅಂತ ಬರುತ್ತೆ. ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಹೇಳ್ತೀವಿ. ಆ ಕರ್ಮಕಾಂಡದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಚಾರಗಳು, ಲೌಕಿಕದಲ್ಲಿ ನಮ್ಗೆ ಏನೇನು ಬೇಕೋ, ಒಂದು ಹೋಮವನ್ನು ಮಾಡಬೇಕು, ಆಯುಷ್ಯ ಹೋಮ ಮಾಡಬೇಕು, ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಬೇಕು, ಈ ಥರ ಮಾಡಿದಾಗ ನಮಗೆ ಆ ಬಯಸಿದಂಥ ವಸ್ತುಗಳು ಖಂಡಿತ ನಮಗೆ ಸಿಗುತ್ತೆ. ಆದರೆ ಅದು ಸಿಗೋದ್ರಿಂದ ಅದರಿಂದ ಸಿಗುವಂಥ ಸಂತೋಷ ಒಂದು ಪರಿಮಿತಿ, ಅಂದರೆ ಇಟ್ ಇಸ್ ಲಿಮಿಟೆಡ್ ಅಂತ ಗೊತ್ತಾದಾಗ ಋಷಿಗಳು ಏನು ಮಾಡಿದ್ರು, ಈ ಜ್ಞಾನಕಾಂಡವನ್ನು ನಮಗೆ ಕೊಟ್ಟರು. ಈ ಜ್ಞಾನಕಾಂಡದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ, ಪ್ರತಿಯೊಬ್ಬ ಮನುಷ್ಯನು ಇಷ್ಟಪಡುವಂಥದ್ದು ಏನೋ ಆತ್ಯಂತಿಕ ಸುಖ, ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್. ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಏನು ಉಪಾಸನೆಯನ್ನು ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ತೈತ್ರೇಯ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕೆ ಉಪಾಸನೆ ಅಂತ ಹೇಳ್ತಾರೆ. ವ್ಯಾರತಿಗಳ ಉಪಾಸನೆ. ಉಪಾಸನೆ ಅಂತಂದ್ರೆ ಏನು? ಅನ್ಇಂಟರಪ್ಟೆಡ್ ಥಾಟ್ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಅದನ್ನು ನಿರಂತರವಾಗಿ ಅದ್ರ ಬಗ್ಗೆನೇ ಧ್ಯಾನ ಮಾಡ್ತಾ ಇರುವಂಥದ್ದು ಉಪಾಸನೆ ಅಂತ ಹೇಳ್ತೀವಿ. ಅದಕ್ಕೆ ನಮ್ಗಲ್ಲಿ ಅವರು ಕೊಟ್ಟಂತಹ ಭೂರ್ಭುವ ಸುವಹ ಅಂತ 3 ರೀತಿಯ ಉಪಾಸನೆಗಳನ್ನು ಹೇಳಿದರು 5ನೇ ಅನುವಾಕದಲ್ಲಿ. ಅಲ್ಲಿ ಬಹು ಅಂತ ಉಪಾಸನೆ ಮಾಡುವಾಗ ಈ ಲೋಕದ ಬಗ್ಗೆ, ಅಗ್ನಿಯ ಬಗ್ಗೆ, ಋಕ್ ಮತ್ತು ಪ್ರಾಣದ ಬಗ್ಗೆ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದರು. ಭೂ ಉಪಾಸನೆ ಅಂದ ಕೂಡಲೇ ಈ 4 ನಮ್ಮ ಮನಸ್ಸಿಗೆ ಬರಬೇಕು. ಯಾವ್ದು? ಈ ಲೋಕ, ನಾವಿರುವಂಥದ್ದು, ಅಗ್ನಿ, ಋಗ್ವೇದ ಅಂತ, ಮತ್ತೆ ಪ್ರಾಣ. ಹಾಗೆ ಭುವಃ ಅಂತ ನಾವು ಉಪಾಸನೆ ಮಾಡೋದಾದರೆ ಆಗ ನಮಗೆ ಈ 4 ಕೂಡ ನಮಗೆ ಮನಸ್ಸಿನಲ್ಲಿ ತಗೊಳ್ಬೇಕು. ಯಾವ್ಯಾವುದು? ಅಂತರಿಕ್ಷ, ವಾಯು, ಸಾಮವೇದ ಮತ್ತು ಅಪಾನ, ಇವುಗಳನ್ನು ಕುರಿತಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸುವಹ ಅಂತ ಹೇಳಿದಾಗ
ಮುಂದಿನ ಲೋಕ, ಆದಿತ್ಯ, ಯಜಸ್ಸು ಮತ್ತು ವ್ಯಾನ ಇವುಗಳನ್ನು ಕುರಿತು ಉಪಾಸನೆ ಮಾಡಬೇಕು ಅಂತ. ಹಾಗೆ ಮಹಃ ಅಂತ ಹೇಳುವಾಗ ಆದಿತ್ಯ, ಚಂದ್ರಮ, ಓಂಕಾರ ಮತ್ತು ಅನ್ನ ಇವುಗಳನ್ನು ಕುರಿತು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಅದನ್ನೇ ಮುಂದುವರಿಸ್ತಾ 6ನೇ ಅನುವಾಕದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲು ನಾವು ನಮ್ಮ ಬಗ್ಗೆ ತಿಳ್ಕೊಳ್ಬೇಕು. ನಮ್ಗೇನು ಬೇಕು, ಈಗ ಗೊತ್ತಾಗಿದೆ ನಮಗೆ ಮೋಕ್ಷ ಬೇಕು, ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ. ಹಾಗೆ ಮಾಡ್ಕೊಳ್ಬೇಕು ಅನ್ನೋದಾದರೆ ನನ್ನ ಬಗ್ಗೆ ನನಗೆ ಸರಿಯಾಗಿ ಒಂದು ಅರ್ಥ ಆಗಬೇಕು. ಈ ಶರೀರದಲ್ಲಿ ಜೀವ ಇದೆ ಅಂತ ಹೇಳೋದು. ಜೀವ ಈ ಶರೀರ ಜೀವಂತವಾಗಿರೋದಕ್ಕೆ ಜೀವ ಇದೆ ಅಂತ. ಆ ಜೀವ ಎಲ್ಲಿದೆ ಅನ್ನೋದನ್ನ ಗುರ್ತಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ಗುರ್ತಿಸ್ಕೊಂಡ್ಮೇಲೆ ಆ ಜೀವ ಈ ಶರೀರದಿಂದ ಬೇರೆ, ಪಂಚಕೋಶಗಳಿಂದ ಬೇರೆ ಅನ್ನೋದನ್ನ ನಾವು ಗುರ್ತಿಸ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಒಬ್ಬ ಮನುಷ್ಯ ಶರೀರ ಬಿಟ್ಟ ಅಂತ ಕೂಡಲೇ ಹೇಳೋದಿಲ್ಲ ಏನು, ಜೀವ ಹೋಯಿತು ಅಂತ ಅಲ್ವಾ? ಹಾಗಾದರೆ ಆ ಜೀವ ಯಾವುದು, ಎಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮತ್ತು ಅದು ಶರೀರದಿಂದ ಬೇರೆ ಆಗಿದೆ, ಪಂಚಕೋಶಗಳಿಂದ ಬೇರೆ ಆಗಿದೆ ಅನ್ನೋದು ಕೂಡ ನಮಗೆ ಅರ್ಥ ಆಗಬೇಕು. ಅದಾದಾಗಷ್ಟೇ ನಾವು ಉಪಾಸನೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ 6ನೇ ಅನುವಾಕದಲ್ಲಿ ಒಂದ್ಸಲ ನೋಡೋಣ. ಅವರು ಪುಸ್ತಕ ಇದ್ದರೆ ಆ ಮಂತ್ರವನ್ನು ನೋಡಿ. ಸಯ ಏಷೋಂತರ್ಹೃದಯ ಆಕಾಶಃ ತಸ್ಮಿನ್ನಯಂ ಪುರುಷೋ ಮನೋಮಯಃ ಅಮೃತೋ ಹಿರಣ್ಮಯಃ ಅಂತರೇಣ ತಾಲುಕೆ ಯ ಏಷಸ್ತನ ಇವಾವಲಂಬತೆ ಸೇಂದ್ರಯೋನಿಃ ಯತ್ರಾಸೌ ಕೇಶಾಂತೋ ವಿವರ್ತತೆ ವ್ಯಪೋಹ್ಯ ಶೀರ್ಷಕಪಾಲೆ ಭೂರಿತ್ಯಗ್ನೌ ಪ್ರತಿಷ್ಠತಿ ಭುವ ಇತಿ ವಾಯೋ ಸುವರಿತ್ಯಾದಿತ್ಯೆ ಮಹ ಇತಿ ಬ್ರಹ್ಮಣಿ ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ಮನಸಸ್ಪತಿಂ ವಾಕ್ಪತಿಶ್ಚಕ್ಷುಷ್ಪತಿಃ ಶ್ರೋತ್ರಪತಿರ್ವಿಜ್ಞಾನಪತಿಃ ಏತತ್ತತ್ತೋ ಭವತಿ. ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮಾ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ್ವ. ಮೊದಲನೇ ಸ್ಟೆಪ್ ಸಾಧನೆಯಲ್ಲಿ ಇವಾಗೇನು ಹೇಳ್ತಾ ಇರೋದು, ಸ ಯ ಏಷೋಂತ ಹೃದಯ ಆಕಾಶಃ. ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈಗ ಅದಕ್ಕೆ ನಾವು ಆ ಕಾನ್ಷಿಯಸ್ನೆಸ್ ಅನ್ನೋದೇನಿದೆ, ಚೈತನ್ಯ ಅಂತೇನಿದೆ, ಜೀವಾತ್ಮ ಅನ್ನೋದೇನಿದೆ ಅದನ್ನು ಗುರುತಿಸ್ಕೊಳ್ಬೇಕು. ಆ ಚೈತನ್ಯ ಶಕ್ತಿ ನಮ್ಮೊಳಗಿರೋದ್ರಿಂದ ಅದು ಮನಸ್ಸಿನ ಜೊತೆಗೆ, ಅಂದರೆ ಮನೋಮಯ ಕೋಶದ ಜೊತೆಗೆ, ಮನೋಮಯ ಪುರುಷ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಆ ಮನಸ್ಸಿನ ಮೂಲಕ ಜಗತ್ತನ್ನು ಸ್ಪಂದಿಸ್ತಾ ಇದೆ, ಆ ಜಗತ್ತನ್ನು ಅನುಭವಿಸ್ತಾ ಇದೆ. ಆ ಜಗತ್ತನ್ನು ಅನುಭವಿಸ್ತಾ ಏನಾಗ್ತಾ ಇದೆ, ರಾಗದ್ವೇಷಗಳನ್ನು ಹುಟ್ಟಿಸ್ಕೊಳ್ತಾ ಇದೆ ಅಂತ. ಆ ಜೀವ ಅನ್ನೋದು ಜಗತ್ತಿನ ಜೊತೆಗೆ ಮನಸ್ಸಿನ ಮೂಲಕವೇ ಕಾಂಟ್ಯಾಕ್ಟ್ ಮಾಡೋದು. ಈಗ ಮನಸ್ಸನ್ನ ಕಟ್ ಮಾಡಿಬಿಟ್ರೆ ಆ ಜೀವ ಜಗತ್ತಿನ ಜೊತೆಗೆ ಕಾಂಟ್ಯಾಕ್ಟ್ ಆಗೋದೇ ಇಲ್ಲ. ಇದು ಅನುಭವಕ್ಕೆ ಬಂದಿದೆ ನಮಗೆಲ್ಲ ಎಷ್ಟೋ ಸಲ. ನೋಡಿ, ಏನೋ ನೋಡ್ತಾ ಇರ್ತೀವಿ, ಗಮನ ಬಿಟ್ಟು ನೋಡ್ತಾ ಇರಲ್ಲ, ಮನಸ್ಸಲ್ಲಿರಲ್ಲ, ಅದು ಇನ್ನೆಲ್ಲೋ ಇರುತ್ತೆ. ಅವಾಗ ಯಾರೋ ಬಂದು ಕೇಳ್ತಾರೆ, ಏನು ನೋಡ್ತಾ ಇದೆಯಾ ಅಂತ. ತಕ್ಷಣ ಅನಿಸುತ್ತೆ, ಏನು ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಅಂತ. ಇಲ್ಲ, ಯಾರೋ ಬಂದು ಈ ಕ್ರಿಕೆಟ್ ನೋಡ್ತಾ ಇರ್ತಾರೆ ಟಿ ವಿನಲ್ಲಿ, ಸ್ಕೋರ್ ಎಷ್ಟಾಯಿತು ಅಂತ ಕೇಳ್ತಾರೆ. ನಾವು ನೋಡ್ತಾ ಇದ್ದೀವಿ, ಆದರೆ ಗಮನ ಅಲ್ಲಿಲ್ಲ. ಅಂದರೆ ಆ ಮನಸ್ಸು ಅಲ್ಲಿಲ್ಲ. ಜೀವ ಇದೆ, ಅಲ್ಲಿ ಹೊರಗಡೆ ಜಗತ್ತಿದೆ, ಆದರೆ ಅದನ್ನು ನಾವು ಸ್ಪಂದಿಸ್ತಾ ಇಲ್ಲ.
ಆದ್ರಿಂದ ಈ ಜೀವ ಮನಸ್ಸಿನ ಮೂಲಕವೇ ಜಗತ್ತನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಜೀವ ಮನಸ್ಸಿನ ಮೂಲಕವೇ ಆ ಜಗತ್ತನ್ನ ಸ್ಪಂದಿಸುತ್ತೆ ಅಂತ. ಆದ್ರಿಂದ ಆ ಮನೋಮಯ ಪುರುಷ ಅಂತ ಇರೋದ್ರಿಂದಲೇ ಆ ಮನೋಮಯ ಪುರುಷವೇ ಜೀವ, ಅದನ್ನೇ ಜೀವ ಅಂತ ಹೇಳೋದು. ಈ ಜೀವ ಎಲ್ಲಿದೆ ನೋಡಿ, ಹೇಳ್ತಾರೆ ಸಯ ಏಷೋಂತ ಹೃದಯ ಆಕಾಶ, ಅದು ಹೃದಯದಲ್ಲಿದೆ ಅಂತ ಹೇಳ್ತಾರೆ. ಆ ಹೃದಯದಲ್ಲಿದೆ ಅಂತ ಅಂದ್ರೆ ನಮ್ಗೆ ಈಗ ಹೃದಯ ಬಡಿತ, ರಕ್ತ ಚಲನೆ ಅಲ್ಲಲ್ಲ. ಆ ಹೃದಯ ಅಂತ ಎಲ್ಲಿದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಎಡಭಾಗದಲ್ಲಿರುತ್ತೆ, ಅದು ಫಿಸಿಕಲ್ ಹಾರ್ಟ್ ಅಂತ ಹೇಳ್ತೀವಲ್ಲ ಅದು. ಇದು ಮಧ್ಯದಲ್ಲಿ ಅಂಗುಷ್ಟ ಮಾತ್ರದಷ್ಟು ಇರುತ್ತೆ ಅಂತ ಹೇಳ್ತಾರೆ. ಅದು ಜೀವ, ಅದು ಶಾಸ್ತ್ರದಲ್ಲಿ ಹೇಳಿರೋದಾಗೆ. ಅದನ್ನ ನಾವು ಮುಂದೆ ಅದು ಚೆನ್ನಾಗಿ ಅರ್ಥ ಆದಾಗ ಗೊತ್ತಾಗುತ್ತೆ. ಅದು ಹೃದಯಾಕಾಶದಲ್ಲಿದೆ ಅಂತ. ಯ ಏಷೋಂತರ್ ಹೃದಯ ಆಕಾಶ, ಅದು ಎಂಥದ್ದು, ಅದರ ಸ್ವಭಾವ ಏನು ಅಂತ ಹೇಳಿದ್ರೆ ಅದನ್ನ ನಾವು ನಾಶಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಶರೀರ ನಾಶ ಆಗಿ ಹೋದ್ರೂ ಕೂಡ ಆ ಜೀವ ಅನ್ನೋದು ಇದ್ದೇ ಇರುತ್ತೆ. ಅದು ಈ ಜೀವವನ್ನು ಬಿಟ್ಟು, ಈ ಶರೀರವನ್ನು ಬಿಟ್ಟು ಹೋಗುತ್ತೆ. ಅದು ಹಿರಣ್ಮಯ. ಹಿರಣ್ಮಯ ಅಂದ್ರೆ ಯಾವಾಗ್ಲೂ ಇರುವಂಥದ್ದು. ಅದು ಮೊದಲು ಇತ್ತು, ಈ ಶರೀರ ಬರಕ್ ಮೊದಲು ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಆ ಜೀವ ಹಿಂದೆ ಇದ್ದು ಈಗ ಈ ಶರೀರವನ್ನ ಹೊಂದಿದ್ರಿಂದಲೇ ನಾವು ಪ್ರತಿಯೊಬ್ಬರು ಬೇರೆ ಬೇರೆ ಆಗಿರೋದು. ಯಾಕಂದ್ರೆ ಆ ಹಿಂದಿನ ಜನ್ಮದಲ್ಲಿ ಆ ಮನಸ್ಸಿನಲ್ಲಿ ಏನೇನು ವಾಸನೆಗಳಿತ್ತೋ ಅದನ್ನೆಲ್ಲ ಹೊತ್ಕೊಂಡು ಆ ಜೀವ ಇಲ್ಲಿ ಬಂದಿದೆ. ನೋಡಿ, ಪಂಚಕೋಶಗಳಲ್ಲಿ ಈ ಮನೋಮಯ ಕೋಶ ಒಂದೇ ಜೀವದ ಜೊತೆಗೆ ಮತ್ತೊಂದು ಶರೀರಕ್ಕೆ ಹೋಗೋದು. ಇದನ್ನ ನಾವು ಚಂದದಲ್ಲಿ ಅರ್ಥ ಮಾಡ್ಕೊಂಡ್ರೆ ನಾವು ಯಾರನ್ನು ಬ್ಲೇಮ್ ಮಾಡೋದಿಲ್ಲ. ಈಗ ನಾನು ಇವತ್ತು ಯಾಕೆ ಹೀಗಿದ್ದೀನಿ ಅಂತ ಅಂದ್ರೆ ನಾನೇ ಬರ್ಕೊಂಡಿದ್ದೀನಿ ಹಿಂದಿನ ಜನ್ಮದಲ್ಲಿ ಹೀಗಿರ್ಬೇಕು ಅಂತ, ಆದ್ರಿಂದ ಹೀಗಿದ್ದೀನಿ. ಈಗ ಬರ್ತಾ ಇರೋ ಸುಖ ದುಃಖಗಳಿಗೆಲ್ಲ ಕಾರಣ ಅದೇ. ಈ ಜವಾಬ್ದಾರಿ ನಾನು ತಗೊಂಡಾಗ ಮುಂದಿನ ಜನ್ಮದ ಬಗ್ಗೆ ನಾನು ಏನು ಬರಿತೀನಿ ಅದನ್ನು ಸರಿಯಾಗಿ ಬರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ರಿಂದ ಈ ಮನೋಮಯ ಕೋಶ ಏನು ಹೇಳ್ತೀವಿ, ಆ ಮನೋಮಯ ಕೋಶದ ಮೂಲಕವೇ ಈ ಜಗತ್ತನ್ನ ಸ್ಪಂದಿಸ್ತಾ ಇರೋದು ಈ ಜೀವ. ಈ ಜೀವ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು. ನಮಗೆ ನೋಡಿ, ಅದು ಜೀವ ಏನು ಅನ್ನೋದು ಸರಿಯಾಗಿ ಗೊತ್ತಾಗದೇ ಇದ್ರೆ ನಮಗೆ ಆ ಉಪಾಸನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲದೇ ಇದ್ರೆ ಅದು ಶಬ್ದಗಳಾಗೋಗ್ಬಿಡುತ್ತೆ. ಇದು ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ, ಇವೆಲ್ಲ ಬರೀ ಹೇಳ್ಕೊಳಕ್ಕಾಗ್ಬಿಡುತ್ತೆ. ಅದನ್ನು ಗುರ್ತಿಸೋದು ಹೇಗೆ ಅಂದರೆ ಈ ರೀತಿಯಾಗಿ ಅದು ಶರೀರದಿಂದ ಬೇರೆ ಇದೆ, ಅದು ಮನಸ್ಸಿನ ಮೂಲಕ ಜಗತ್ತನ್ನ ಸ್ಪಂದಿಸ್ತಾ ಇದೆ, ಅದು ಮೊದಲೂ ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಇದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಮೊನ್ನೆ ಒಬ್ಬರು ಸ್ವಾಮೀಜಿ ನಮ್ಮ ಮನೆಗೆ ಬಂದಿದ್ರು. ಅವ್ರ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರು, ಈಗ ಒಂದು ಸಣ್ಣ ಮಗುಗೆ ಹಸು ಅಂದರೆ ಏನು ಅಂತ ಗೊತ್ತಿಲ್ಲ. ಹಾಗಾದರೆ ಆ ಹಸು ಹೇಗಿರುತ್ತೆ? ಈಗ ಹೇಗೆ ನಮ್ಗೆ ಜೀವ ಅಂದರೆ ಏನು ಅಂತ ಗೊತ್ತಿಲ್ವೋ ಹಾಗೆ ಹಸು ಅಂದರೆ ಏನು ಅಂತ ಗೊತ್ತಿರಲ್ಲ. ಹಾಗಾದರೆ ನೀವು ಆ ಹಸುವನ್ನು ಮಗುವಿಗೆ ಹೇಗೆ ಹೇಳ್ತೀರಾ ಅಂತ ಹೇಳುವಾಗ ಅದಕ್ಕೆ 4 ಕಾಲಿದೆ, 2 ಕೊಂಬಿದೆ, ಈ ಥರ ಎಲ್ಲ ಹೇಳ್ಬೋದು. ಆದರೆ ಹಾಗೆ ಹೇಳಿದಾಗ ಎಮ್ಮೆಗೂ ಕೂಡ 4 ಕಾಲಿದೆ, ಜಿಂಕೆಗೂ ಕೂಡ 4 ಕಾಲಿದೆ, ಆನೆಗೂ ಕೂಡ 4 ಕಾಲಿದೆ, ಇನ್ನೇನೋ ಹೇಳ್ತಾರಲ್ವ ಕಾಡಲ್ಲಿ ಇರುವಂತಹ ಗೇಂಡ ಮೃಗ ಬೇರೆ ಬೇರೆ ಎಲ್ಲವಕ್ಕೂ 4 ಕಾಲ ಇದೆ. ಹಾಗಾದರೆ ಅದನ್ನು ಹಸು ಅಂತ ಗುರುತಿಸ್ಲಿಕ್ಕೆ ಅಷ್ಟೇ ಸಾಕಾಗಲ್ಲ. ಯಾವುದು 2 ಕೊಂಬಿದೆ, ಅದು 4 ಕಾಲಿದೆ, ಬಾಲ ಇದೆ, ಈ ಹಾಲು ಕೊಡುತ್ತೆ, ಇಷ್ಟೇ ಹೇಳಿದ್ರೆ ಸಾಕಾಗಲ್ಲ. ಒಂದು ಸ್ಪೆಸಿಫಿಕ್ ಡಿಸ್ಟಿಂಕ್ಟ್ ಆಗಿರುವಂತಹ ಒಂದು ವ್ಯತ್ಯಾಸವನ್ನು ನಾವು ಹೇಳಿದಾಗ ಮಾತ್ರ ಅದು ಗುರುತಿಸ್ಲಿಕ್ಕೆ ಸಾಧ್ಯ. ಸ್ವಲ್ಪ ಯೋಚನೆ ಮಾಡಿ ಅಂದರು. ನಮಗೂ ಕೂಡ ಅಷ್ಟಾಗಿ ಏನು ಗೊತ್ತಾಗಲಿಲ್ಲ. ಕೊಂಬು ಅಂದ್ವಿ, ಮತ್ತು ಅದು ಸವರಿದ್ರೆ ಸ್ಮೂತಾಗಿರುತ್ತೆ ಅಂತೆಲ್ಲ ಹೇಳಿದ್ವಿ. ಅದಲ್ದಲ್ಲೇ ಇನ್ನೊಂದು ಸ್ಪೆಸಿಫಿಕ್ ಆಗಿದ್ದನ್ನು ಅವ್ರು ಹೇಳಿದ್ರು ನಮಗೆ, ಹಸು ಅಂತಲೇ ಗೊತ್ತಾಗಲಿಕ್ಕೆ. ಈ ಕುತ್ತಿಗೆ ಮಧ್ಯೆ ಅದಕ್ಕೊಂದು ಜೋತಾಡ್ತಾ ಇರುವಂಥ ಮಾಂಸಖಂಡ ಇರುತ್ತೆ ನೋಡಿ, ಅದು ಹಸುವಿಗೆ ಮಾತ್ರ ಇರುತ್ತೆ, ಎಲ್ಲದಕ್ಕೂ ಇರೋದಿಲ್ಲ. ಅದು ಮೆತ್ತಗಿರುತ್ತೆ ಅಲ್ಲಿ. ಹಾಗೆ ಡಿಸ್ಟಿಂಕ್ಟ್ ಆಗಿ ಅದು ಹಸು ಅಂತ ಹೇಳಲಿಕ್ಕೆ ಅದು ಮತ್ತು ಆ ಕುತ್ತಿಗೆಯ ಕೆಳಗವಾರಗದಿರುವಂಥ ತೆಳುವಾದ ಚರ್ಮ ಮತ್ತು ಕೊಂಬು ಹಸುವನ್ನು ಗುರುತಿಸ್ಲಿಕ್ಕೆ ಅದು ಸರಿಯಾದ ಒಂದು ಗುರುತು ಅಂತ. ಹಾಗೆ ಈ ಜೀವ ಅನ್ನೋದನ್ನು ಗುರುತಿಸ್ಕೊಳ್ಳಿಕ್ಕೆ ಕೂಡ ನಾವು ಇದು ಗೊತ್ತಿರಬೇಕು ನಮಗೆ. ಅಂದರೆ ಮೊದಲು ಇತ್ತು, ಈಗಲೂ ಇರುತ್ತೆ, ಮುಂದೆನೂ ಇರುತ್ತೆ. ಆ ಜೀವ ಮನಸ್ಸಿನ ಮೂಲಕ ಜಗತ್ತನ್ನು ಸ್ಪಂದಿಸುತ್ತೆ ಅನ್ನುವಂಥದ್ದು.
ಆ ಜೀವ ಏನು ಅಂತ ಗೊತ್ತಾದಾಗ ಆ ಮನೋಮಯ ಕೋಶ ಅಥವಾ ಅನ್ನಮಯ ಕೋಶ ಅಥವಾ ವಿಜ್ಞಾನಮಯ ಕೋಶ ಏನಿದೆ ಅದು ಮನಸ್ಸಿನ ಮೂಲಕ, ಅಂದರೆ ಆ ಚೈತನ್ಯ ಶಕ್ತಿ ಅನ್ನುವಂಥದ್ದು, ಜೀವ ಅನ್ನುವಂಥದ್ದು ಮನಸ್ಸಿನ ಮನೋಮಯ ಕೋಶದ ಜೊತೆಗೆ ತಾದಾತ್ಮ್ಯವನ್ನು ಹೊಂದಿದಾಗ ಅದು ಮನೋಮಯ ಪುರುಷ ಆಗೋಗ್ಬಿಡತ್ತೆ. ಹಾಗೆ ಅನ್ನಮಯ ಕೋಶದ ಜೊತೆ ಸೇರಿಕೊಂಡಾಗ ಅದು ಪ್ರಾಣಮಯ ಪುರುಷ ಆಗೋಗ್ಬಿಡತ್ತೆ ಅಂತ. ಈ ಜೀವಭಾವವನ್ನು ನಾವು ಹೃದಯದಲ್ಲಿ ಅದನ್ನು ಗುರುತಿಸಬೇಕು ಅಂತ. ಸಾಯೇಶೋಂತರ್ಹೃದಯ ಆಕಾಶ ತಸ್ಮಿನ್ನಯಂ ಪುರುಷೋ ಮನೋಮಯ. ಎಂಥದ್ದು? ತಸ್ಮಿನ್ಮಯಂ ಪುರುಷೋಮಯ ಅಂತ ಹೇಳಿದ್ರೆ ಅದು ಜಗತ್ತನ್ನು ಹೇಗೆ ಸ್ಪಂದಿಸುತ್ತೆ? ಮನಸ್ಸಿನ ಮೂಲಕ. ಅಮೃತೋ ಹಿರಣ್ಮಯ, ಅದು ಅಮೃತ ಹಿಂದೆ ಇತ್ತು ಅಂದರೆ ಅದು ಸಾವಿಲ್ಲ, ಹಿಂದೆ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಹಿರಣ್ಮಯ ಅಂತ ಹೇಳಿದ್ರೆ ಏನು? ಎಟರ್ನಲ್ ಅಂತ. ಅಂತರೇಣ ತಾಲುಕೆ ಯ ಏಷಸ್ತನ ಇವಾವಲಂಬತೆ ಸೇಂದ್ರ ಯೂನಿ ಯತ್ರಾಸೌ ಕೇಶಾಂತೋ ವಿವರ್ತತೆ. ಅಲ್ಲಿರುವಂತಹ ಜೀವ ಪ್ರಾಣ ಹೋದಾಗ ಹೇಗೆ ಹೊರಗಡೆ ಹೋಗುತ್ತೆ ಅನ್ನೋದಕ್ಕೆ ಆ ಸುಷುಮ್ನಾ ನಾಡಿ, ಈ ದವಡೆಗಳ ಮಧ್ಯೆ ಈ ಗಂಟ್ಲಲ್ಲಿ ಆ ಒಂದು ಕಿರುನಾಲಿಗೆ ಅಂತ ಇರುತ್ತೆ, ಗಮನಿಸಿರ್ತೀರ ನೀವು. ಆ ಕಿರುನಾಲಿಗೆಯ ಮೂಲಕ ಈ ತಲೆ ಬುರುಡೆಯನ್ನು ಸೀಳಿ ಆ ಸಣ್ಣ ಕೂದಲು ತುದಿ ಏನಿರುತ್ತಲ್ವ, ಈ ಕೂದಲು ಅಂಟ್ಕೊಂಡಿರುತ್ತಲ್ಲ, ತಲೆಗೆ ಹುಟ್ಟಿರುತ್ತಲ್ಲ, ಅಲ್ಲಿ ಆ ಸಣ್ಣ ಕಿರುನಾಲಿಗೆಯ ಮೂಲಕ ಅದು ತಲೆಯನ್ನು ಛೇದಿಸ್ಕೊಂಡು ಹೊರಗಡೆ ಹೋಗುತ್ತಂತೆ. ಆ ಜೀವ ಹೋಗಬೇಕಾದ್ರೆ ಅದು ಈ ಮೇಲ್ಗಡೆ ತಲೆಯ ಮೇಲಿಂದ ಹೋಗೋದಾದರೆ, ಬುರುಡೆಯನ್ನು ಹೊಡ್ಕೊಂಡು ಹೋಗೋದಾದರೆ, ಬ್ರಹ್ಮರಂಧ್ರ ಅಂತ ಏನು ಹೇಳ್ತೀವಿ ಅಲ್ಲಿಂದ ಹೋಗೋದಾದರೆ ಅವನಿಗೆ ಮತ್ತೆ ಹುಟ್ಟಿಲ್ಲ ಅಂತ, ಅದು ಮೋಕ್ಷವನ್ನು ಪಡೆದಿದೆ ಅಂತ. ನವದ್ವಾರಗಳಲ್ಲಿ ಆ ಜೀವ ಯಾವುದೇ ದ್ವಾರದಿಂದ ಹೋಗ್ಬೋದು. ಈ ಶರೀರದಲ್ಲಿ ತೂತಗಳೇನಿದೆ, ಕಿವಿ, ಕಣ್ಣು, ಮೂಗು, ಬಾಯಿ, ಅಲ್ಲಿ ಎಲ್ಲಿಂದ ಬೇಕಾದರೂ ಅದು ಹೋಗ್ಬೋದು. ಆದರೆ ಈ ರೀತಿಯಾಗಿ ಹೋದರೆ ಮಾತ್ರ ಅದು ಮತ್ತೆ ಹುಟ್ಟಿ ಬರೋದಿಲ್ಲ, ಅದಕ್ಕೆ ಪುನರ್ಜನ್ಮ ಇಲ್ಲ, ಅದು ಬ್ರಹ್ಮನಲ್ಲಿ ಲೀನ ಆಯಿತು ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳಿರೋದು. ಆ ದವಡೆಯ ಮಧ್ಯೆ ಇರುವಂತಹ ಆ ಕಿರುನಾಲಿಗೆಯಲ್ಲಿ, ಆ ಕಿರುನಾಲಿಗೆಯ ಮೂಲಕ ಅದು ಹೊರಗಡೆ ಹೋಗುತ್ತೆ. ಯತ್ರಾಸೌ ಕೇಶಾಂತೋ ವಿವರ್ತತೆ ವ್ಯಪೋಹ್ಯ ಶೀರ್ಷಕಪಾಲೆ ಭೂರಿತ್ಯಗ್ನೌ ಪ್ರತಿಷ್ಠತಿ. ಹಾಗೆ ಹೊರಗಡೆ ಹೋದಾಗ ಅದು ಎಲ್ಲಿ ಹೋಗುತ್ತೆ? ಭೂರಿತ್ಯಗ್ನೌ. ನೋಡಿ, ಈಗ ಸಾಧನೆಯನ್ನು ಮಾಡುವಾಗ ಅದು ಸಾಧನೆಯನ್ನು ಮಾಡಿದಾಗ ಈ ಕಿರುನಾಲಿಗೆಯ ಮೂಲಕ ಅದು ಶರೀರವನ್ನು ಬಿಟ್ಟು ಹೋಗುತ್ತೆ ಅಂತ. ಈಗ ಸಾಧನೆ ನಾವು ಏನು ಮಾಡ್ತಾ ಇರೋದು? ಭುವಃ ಸುವಃ ಮಹಃ ಅಂತ ಇರೋದು. ಆಗ ಬಿಟ್ಟು ಹೋಗಿದ್ದ ಜೀವ ಭೂಲೋಕವನ್ನು ಸೇರ್ಬೋದು, ಭುವಲೋಕವನ್ನು ಸೇರ್ಬೋದು, ಸುವರ್ಲೋಕವನ್ನು ಸೇರ್ಬೋದು, ಅಥವಾ ಮಹಾಲೋಕವನ್ನು ಕೂಡ ಸೇರ್ಬೋದು. ಈಗ ಭೂ ಉಪಾಸನೆಯಿಂದ ಏನಾಗುತ್ತೆ? ಅದು ಪ್ರಾಣಮಯ ಕೋಶ. ನಾವೀಗ ನೋಡಿ, ಉಪಾಸನೆ ಮಾಡುವಾಗಲೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಶರೀರ ನಾನು ಬದುಕಿರುವಾಗ ಈ ಶರೀರವೇ ನಾನು, ಈ ಶರೀರ ಬಿಟ್ಟು ಬೇರೆ ಏನೂ ಅಲ್ಲ ಅಂತ ಜೀವ ಶರೀರದ ಜೊತೆಗೆ ಗುರುತಿಸ್ಕೊಂಡು ಬರೀ ಶರೀರವನ್ನು ಕಾಪಾಡಿಕೊಂಡು ಉಪಾಸನೆಯನ್ನು ಮಾಡ್ಬೋದು. ಉಪಾಸನೆ ಅಂದ್ರೇನು? ನಾನು ಶರೀರ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ, ಈ ಮನೋಮಯ ಕೋಶ ಅಥವಾ ಪ್ರಾಣಮಯ ಕೋಶ ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಈ ಶರೀರವನ್ನೇ ಇಟ್ಕೊಂಡು, ಅಂದರೆ ಈ ಶರೀರವೇ ನಾನು, ಇಷ್ಟೇ ನನಗೆ, ಈ ಶರೀರಕ್ಕೆ ಅನುಕೂಲವಾಗಿರಬೇಕು, ಇದೇ ಉಪಾಸನೆ ಮಾಡ್ಬೋದು. ಆ ರೀತಿಯಲ್ಲಿ ಉಪಾಸನೆ ಮಾಡುವಾಗ ಆ ಜೀವ ಶರೀರದ ಜೊತೆಗೆ ಗುರುತಿಸ್ಕೊಂಡಿರುತ್ತೆ. ಆ ಜೀವ ಈ ಶರೀರವನ್ನು ಬಿಟ್ಟು ಹೋದಾಗ ಏನಾಗುತ್ತೆ? ಅಗ್ನೌ ಪ್ರತಿಷ್ಠತಿ, ಅಂದರೆ ಅಗ್ನಿಯಲ್ಲಿ ಪ್ರತಿಷ್ಠೆ ಆಗತ್ತೆ ಅಂತ, ಅಗ್ನಿಯಲ್ಲಿ ಸೇರತ್ತೆ ಅಂತ. ಹಾಗೆ ಪ್ರಾಣಮಯ ಕೋಶ ಉಪಾಸನೆ ಮಾಡಿದ್ರೆ ಅದು ವಾಯು. ಭುವಃ ಉಪಾಸನೆ ಮಾಡಿದ್ರೆ, ಭುಹು ಮಾಡಿದ್ರೆ ಶರೀರವನ್ನು ಕುರಿತಾಗಿ ಮಾಡಿದಾಗ, ಪ್ರಾಣಕೋಶವನ್ನು ಉಪಾಸನೆ ಮಾಡೋದು ಅಂತಂದರೆ ಪಂಚಪ್ರಾಣಗಳು ಏನಿದೆ ನಮಗೆ
ಅದರ ಬಗ್ಗೆ ಉಪಾಸನೆ ಮಾಡಿದಾಗ ಏನಾಗುತ್ತೆ, ವಾಯುನಲ್ಲಿ ಪ್ರತಿಷ್ಠತಿ ಅಂದರೆ ವಾಯುವನ್ನು ಸೇರುತ್ತೆ ಅದು ಅಂತ. ಮನೋಮಯ ಕೋಶವನ್ನು ಉಪಾಸನೆ ಮಾಡಿದಾಗ ಆದಿತ್ಯನನ್ನು ಸೇರುತ್ತೆ. ಹಾಗೆ ವಿಜ್ಞಾನಮಯ, ಇದೆಲ್ಲವೂ ವಿಜ್ಞಾನಮಯ ಕೋಶ, ಈ ಮೂರನ್ನು ಉಪಯೋಗಿಸ್ಕೊಂಡು ಜಗತ್ತಿನ ಜೊತೆಗೆ ಸಂಪರ್ಕಿಸುತ್ತೆ. ಆ ರೀತಿಯಲ್ಲಿ ಉಪಾಸನೆ ಮಾಡಿದಾಗ ಅದು ಬ್ರಹ್ಮಲೋಕವನ್ನು ಸೇರುತ್ತೆ ಅಂತ. ಈಗ ಉಪಾಸನೆ ಮಾಡೋದು ಅಂತಂದರೆ ಏನು? ಈ ಮನೋಮಯ ಕೋಶದಲ್ಲಿ ಉಪಾಸನೆ ಮಾಡೋದು ಅದನ್ನ ಅಂತ ಹೇಳಿದಾಗ ಈ ಜೀವ ಏನಾಗ್ಬಿಟ್ಟಿದೆ, ಈ ಶರೀರಕ್ಕೆ ತನ್ನನ್ನು ತಾನು ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದೆ. ಇಷ್ಟು, ಇದು ಮನಸ್ಸು ನಂದು ಇಷ್ಟು ಅಂತ ಅನ್ಕೊಂಡ್ಬಿಟ್ಟಿದೆ. ಈ ಉಪಾಸನೆ ಅಂತ ಮಾಡುವಾಗ ಏನು ಮಾಡಬೇಕು ಅಂದರೆ ಈ ಮನಸ್ಸಿನ ಲಿಮಿಟೇಷನ್ಸ್ನ ತೆಗೆದುಹಾಕುವಂಥದ್ದು. ಈ ಜೀವ ಇಲ್ಲಿ ಈ ಶರೀರದಲ್ಲಿ ನನ್ನ ಮನಸ್ಸು ಅಂತ ಏನು ಹಿಡ್ಕೊಂಡು ಕೂತಿದ್ದೀನಿ ಅದ್ರ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟಿದೆ. ಈ ಉಪಾಸನೆಯಲ್ಲಿ ಆ ಜೀವ ಜಗತ್ತಿನ ಮನಸ್ಸಿನ ಜೊತೆಗೆ ತನ್ನನ್ನು ತಾನು ಗುರುತಿಸ್ಕೊಳ್ಳೋದು, ಅಂದರೆ ಎಕ್ಸ್ಪ್ಯಾಂಡ್ ಆಗೋದು. ಪ್ರತಿಯೊಬ್ಬರ ಮನಸ್ಸನ್ನು ಸ್ಪಂದಿಸುವಂಥದ್ದನ್ನು ಕಲ್ತ್ರೆ, ಬರೀ ನನ್ನ ಮನಸ್ಸು ಅಂತ ಇಟ್ಕೊಳ್ಳೋದಲ್ಲ, ಬರೀ ನನ್ನ ಮನಸ್ಸಿಗೆ ಬೇಜಾರಾಯಿತು ಅಂತಲ್ಲ, ಯಾರ ಮನಸ್ಸಿಗೆ ಬೇಜಾರಾದರೂ ಕೂಡ ಅದು ಬೇಜಾರೇ ಅಂತ ಅಂದ್ಕೊಳ್ಳೋದು ಎಕ್ಸ್ಪ್ಯಾನ್ಷನ್ ಅಂತ ಹೇಳೋದು. ಆ ರೀತಿಯಲ್ಲಿ ತನ್ನ ಶರೀರಕ್ಕಾಗುವ ಬೇನೆ ಮತ್ತೊಂದು ಶರೀರಕ್ಕಾಗ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ತನ್ನ ಶರೀರಕ್ಕೆ ಸಿಕ್ಕ ಅನುಕೂಲತೆಯನ್ನು ಮತ್ತೊಂದು ಶರೀರಕ್ಕೂ ಸಿಗ್ತಾ ಇದೆ, ಆ ಶರೀರಕ್ಕೆ ಸಿಗ್ತಾ ಇದೆ ಅಂತಂದರೆ ನನ್ನಲ್ಲಿ ಯಾವುದೇ ಒಂದು ಈರ್ಷ್ಯೆ ಉಂಟಾಗೋದಿಲ್ಲ. ಅಂದರೆ ಆ ಜೀವ ತನ್ನನ್ನು ಎಲ್ಲ ಶರೀರಗಳ ಜೊತೆಗೆ ಎಲ್ಲರ ಮನಸ್ಸುಗಳ ಜೊತೆಗೆ ತನ್ನನ್ನು ತಾನು ಗುರುತಿಸ್ಕೊಳ್ಳೋದನ್ನ ಕಲಿಬೇಕು. ಅದು ಉಪಾಸನೆ ಅಂತ ಹೇಳ್ತಾರೆ. ಹಾಗೆ ಉಪಾಸನೆ ಮಾಡೋದ್ರಿಂದ ಯಾವಾಗ ಒಬ್ಬ ಸಾಧು ತನ್ನ ಮನಸ್ಸನ್ನು ಗೆದ್ದು ತನ್ನ ಕಂಟ್ರೋಲಲ್ಲಿ, ಮೊದಲು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಆ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಬೇರೆಯವ್ರ ಮನಸ್ಸಿಗೂ ಸ್ಪಂದಿಸೋಕ್ಕೆ ಶುರು ಮಾಡಿದ್ರೆ ಆ ಸಂತ ಏನಾಗಿರ್ತಾನೆ ಅಂತಂದರೆ ಅವನು ಹೇಳೋ ಒಂದು ಮಾತು ನಡೆಯುತ್ತೆ. ಯಾಕೆ? ಅವನು ಈ ಶರೀರಕ್ಕೆ ಸೀಮಿತವಾಗಿಲ್ಲ, ಅವನು ಜಗತ್ತಿಗೆ ಸೀಮಿತ ಆಗಿದ್ದಾನೆ, ಜಗತ್ತಿನಲ್ಲಿರೋ ಮನಸ್ಸಿಗೆ ಸೀಮಿತ ಆಗಿದ್ದಾನೆ, ಜಗತ್ತಿನಲ್ಲಿರೋ ಶರೀರಕ್ಕೆ ಸೀಮಿತ ಆಗಿದ್ದಾನೆ, ತನ್ನನ್ನು ತಾನು ಎಲ್ಲ ಅಷ್ಟು ವ್ಯಾಪಿಸ್ಕೊಂಡು ಬಿಟ್ಟಿದ್ದಾನೆ. ಆದ್ರಿಂದ ಅವನು ಏನು ಹೇಳುತ್ತೋ ಅದು ನಡೆಯುತ್ತೆ. ಯಾವಾಗ ಅವನು ಈ ರೀತಿಯಾಗಿ ತನ್ನನ್ನು ತಾನು ವ್ಯಾಪಿಸ್ಕೊಂಡು ಬಿಡ್ತಾನೋ, ಯಾವುದು ಶರೀರದ ಮಟ್ಟದಲ್ಲಿ, ಮನಸ್ಸಿನ ಮಟ್ಟದಲ್ಲಿ ಮತ್ತೆ ಪ್ರಾಣದ ಮಟ್ಟದಲ್ಲಿ ಕೂಡ ವ್ಯಾಪಿಸ್ಕೊಂಡು ಬಿಡ್ತಾನೋ, ಆ ಜೀವ ಬರೀ ಈ ಶರೀರಕ್ಕೆ ಸೀಮಿತ ಆಗಿಲ್ಲ. ಆದ್ರಿಂದ ಏನಾಗುತ್ತೆ, ಅವನು ಎಲ್ಲರಿಗೂ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಎಲ್ಲರ ಕಷ್ಟ ಸುಖ ತಂದು ಅಂದ್ಕೊಳ್ಳೋಕೆ ಶುರು ಮಾಡ್ತಾನೆ. ಹಾಗೆ ಆ ಶರೀರ ಎಲ್ಲರಿಗೂ ಸೇರಿದ್ದು ಅಂತ ಆದಾಗ, ಎಲ್ಲರನ್ನೂ ಅದು ಸರ್ವ್ ಮಾಡ್ತಾ ಇದೆ ಅಂದಾಗ, ಆ ಶರೀರವನ್ನ, ಆ ಜೀವವನ್ನ ನೋಡ್ಕೊಳ್ಳೋದಕ್ಕೆ ಭಗವಂತ ಅಂದ್ರೆ ಜಗತ್ತೇ ಆ ಜೀವವನ್ನ ನೋಡ್ಕೊಳ್ಳೋಕೆ ಶುರು ಮಾಡುತ್ತೆ. ಯಾಕೆ? ಅದು ಇಷ್ಟಕ್ಕೆ ಸೀಮಿತ ಆಗ್ಲಿಲ್ಲ. ಆದ್ರಿಂದ ಜಗತ್ತು ಅವನನ್ನ ನೋಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದಕ್ಕೆ ಆ ರೀತಿಯಲ್ಲಿ ಬದುಕೋನು ಏನಾಗ್ತಾನೆ ನೋಡಿ, ಮುಂದೆ ಹೇಳ್ತಾ ಇದ್ದಾರೆ. ಸುವರಿತ್ಯಾದಿತ್ಯೆ ಮಹ ಇತಿ ಬ್ರಹ್ಮಣಿ ಆಪ್ನೋತಿ ಸ್ವರಾಜ್ಯಂ. ಆಪ್ನೋತಿ ಸ್ವರಾಜ್ಯಂ ಅಂದರೆ ಅವನು ಈ ಬಿಕಮ್ಸ್ ದಿ ಲೀಡರ್ ಫಾರ್ ಎವ್ರಿಥಿಂಗ್. ಯಾಕೆ? ಅವನ ಜೀವ ಇಷ್ಟಕ್ಕೆ ಶರೀರಕ್ಕೆ ಸೀಮಿತ ಆಗಿಲ್ಲ ಅದು. ಆದ್ರಿಂದ ಅವನು ಸ್ವರಾಜ್ಯ, ಅವನು ರಾಜ ಥರ ಆಗ್ಬಿಡ್ತಾನೆ. ಎಲ್ಲರ ಮನಸ್ಸಿಗೂ ಅಧಿಕಾರಿ ಆಗ್ತಾನೆ, ಎಲ್ಲರ ಹಸಿವಿಗೂ ಅಧಿಕಾರಿ ಆಗ್ತಾನೆ. ನೀವು ಕಥೆಗಳಲ್ಲಿ ಕೇಳಿದ್ರಲ್ವಾ, ಈಗ ದ್ರೌಪದಿಯ ಕೃಷ್ಣ ಹೋಗಿ ಕೇಳ್ತಾನೆ ಆ ಅಕ್ಷಯ ಪಾತ್ರೆಯನ್ನು ಕೇಳಿದಾಗ ಒಂದೇ ಒಂದು ಅಗ್ಲಿರುತ್ತೆ, ಅದನ್ನು ಹಾಕ್ಕೊಂಡು ಅವನ ಬಾಯಲ್ಲಿ ಹಾಕ್ಕೊಂಡಾಗ ಬೇರೆ ಯಾರ್ದೋ ಹಸಿವು ಹಿಂಗತ್ತೆ. ಯಾರು ಆ ಋಷಿಗಳೆಲ್ಲ ಕೇಳಿರ್ತಾರಲ್ಲ, ಅವ್ರ ಹಸಿವು ಹಿಂಗತ್ತೆ. ಹೇಗೆ? ಅದು ಆಪ್ನೋತಿ ಸ್ವರಾಜ್ಯಂ ಅಂದರೆ ಹಾಗೆ. ಆಪ್ನೋತಿ ಮನಸ್ಸಸ್ಪತಿ, ಅವನು ಎಲ್ಲರ ಮನಸ್ಸನ್ನು, ತನ್ನ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಂಡಿರೋದ್ರಿಂದ ಬೇರೆಯವ್ರ ಮನಸ್ಸಿಗೂ ವ್ಯಾಪಿಸ್ಕೊಂಡಿರೋದ್ರಿಂದ. ವ್ಯಾಪಿಸೋದು ಅಂದರೆ ಏನು?
ನನ್ನ ಮನಸ್ಸಿಗಾಗುವ ಸುಖ ದುಃಖಗಳು ನನಗೆ ಹೇಗೆ ಅರ್ಥ ಆಗ್ತಾ ಇದೆಯೋ, ಅನುಭವಿಸ್ತಾ ಇದ್ದೀನೋ, ಹಾಗೆ ಬೇರೆಯವರ ಸುಖ ದುಃಖಗಳು ನಂದು ಅಂದ್ಕೊಂಡು ನಾನು ಅನುಭವಿಸ್ಲಿಕ್ಕೆ ಆಗೋದಾದರೆ ಅದನ್ನು ಮನಸ್ಪತಿ ಅಂತ ಹೇಳೋದು. ಅಂದರೆ ಆ ಮನಸ್ಸಿಗೆ ಅವನು ಒಡೆಯ ಆಗ್ತಾನೆ ಅಂತ. ಮನಸ್ಪತಿ. ಆ ಲಿಮಿಟೇಷನ್ಸ್ ಯಾವಾಗ ನಾವು ತೆಗೆದುಬಿಡ್ತೀವೋ, ಆ ಜೀವ ಬರೀ ನಾನು, ನಂದು, ಇಷ್ಟೇ ನಂದು ಅಂತ ಅಂದ್ಕೊಳ್ಳೋದು ಬಿಟ್ಟು ಟೋಟಲ್ ಮೈಂಡ್ ಅದನ್ನು ಗುರುತಿಸ್ಕೊಳ್ಳುತ್ತೋ, ಎಲ್ಲರೂ ಅವನ ಮಾತು ಕೇಳಲಿಕ್ಕೆ ಶುರು ಮಾಡ್ತಾರಂತೆ. ಹಾಗಾದರೆ ಈ ಮನಸ್ಸು ಅನ್ನುವಂಥದ್ದು, ನಾನು ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು ಅನ್ನೋದಾದರೆ ಇದು ಎಲ್ಲಿಂದ ಶುರು ಆಗುತ್ತೆ? ಉಪಾಸನೆ ಮತ್ತು ನಿತ್ಯ ಪೂಜೆಯಿಂದ ಅದಾಗಬೇಕು. ಆ ಮನಸ್ಸು ಆದಷ್ಟು ಏನದು ಪ್ಯೂರ್, ಶುದ್ಧ ಆಗಬೇಕು. ಆ ಶುದ್ಧವಾದ ಮನಸ್ಸು ರಾಗದ್ವೇಷಗಳನ್ನು ಮೀರಿದಂತಹ ಮನಸ್ಸು ಆಗತ್ತೆ. ಅಲ್ಲಿ ರಾಗದ್ವೇಷಗಳೇ ಇಲ್ಲ ಅಂತ ಹೇಳಿದಾಗ ಎದುರುಗಡೆ ಬಂದು ನಮ್ಮ ಹತ್ರ ಮಾತಾಡೋರು ಏನಾಗುತ್ತೆ, ಅವರ ಮನಸ್ಸು ನಮಗೆ ಚಂದದಲ್ಲಿ ಅರ್ಥ ಆಗ್ಬಿಡುತ್ತೆ. ರಾಗದ್ವೇಷ ಇದ್ದರೆ ನಾವು ನೋಡೋ ದೃಷ್ಟಿ ಬೇರೆ ಆಗ್ಬಿಡುತ್ತೆ. ಅಲ್ಲಿ ರಾಗದಿಂದ ನೋಡ್ತೀನಿ, ಇಲ್ಲ ದ್ವೇಷದಿಂದ ನೋಡ್ತೀನಿ. ರಾಗದ್ವೇಷ ಎರಡೂ ಇಲ್ಲ ಅಂದರೆ ಅದು ಯಥಾವತ್ತಾಗಿ ಆ ಮನಸ್ಸು ಹೇಗಿದೆಯೋ ಅದು ನನಗೆ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಹಾಗೆ ಅವನು ಏನಾಗ್ತಾನೆ, ಆಪ್ನೋತಿ ಮನಸ್ಪತಿ, ಮನಸ್ಸಿಗೆ ರಾಜ ಆಗ್ತಾನೆ. ಹಾಗೇನಾಗುತ್ತೆ, ವಾಕ್ಪತಿ ಚಕ್ಷುಷ್ಪತಿ ಅಂತ ಹೇಳ್ತಾನೆ. ಅವನು ಮಾತಿಗೆ ಕೂಡ ಅಧಿಕಾರಿ ಆಗ್ತಾನೆ. ಮಾತಿಗೆ ವಾಕ್ಪತಿ ಅಂತ ಹೇಳ್ತೀವಿ. ವಾಕ್ಪತಿ ಅಂತ ಹೇಳಿದ್ರೆ ಅವನು ತನಗೆ ಬೇಕಾದ್ದನ್ನು ಬೇರೆಯವ್ರ ಕಡೆಯಿಂದ ಮಾತನಾಡಿಸ್ಬೋದು, ಆ ರೀತಿಯಲ್ಲಿ ಆಗುತ್ತೆ. ಇದು ಸುಮಾರು ಕೇಳಿರ್ಬೇಕು ನೀವು. ಅವ್ರಿಗೇನು ಗೊತ್ತೇ ಇರಲಿಲ್ಲ, ಹೋಗಿ ಸ್ಟೇಜ್ ಮೇಲೆ ಮಾತಾಡು ಅಂತ ಹೇಳಿದ್ರು, ಅವರು ಅದ್ಭುತವಾಗಿ ಮಾತಾಡ್ಬಿಟ್ರು ಅಂತ ಹೇಳ್ತಾರೆ. ಹಾಡು ಹೇಳೋಕ್ಕೆ ಬರ್ತಾ ಇರಲಿಲ್ಲ, ಅವ್ರ ಗುರುಗಳು ಹಾಡು ಹೇಳು ಅಂತ ಹೇಳಿದ್ರೆ ಅವನು ಹೇಳಲಿಕ್ಕೆ ಶುರು ಮಾಡಿಬಿಟ್ಟ ಅಂತ ಕೇಳಿದ್ದೀವಲ್ವ. ಅದು ಹೇಗೆ ಸಾಧ್ಯ ಅಂದರೆ ವಾಕ್ಪತಿ, ಅವರು ಮನಸ್ಪತಿ ಹೇಗಾಗಿರ್ತಾರೋ ಹಾಗೆ ವಾಕ್ಪತಿ. ತನ್ನ ಮಾತಿಗೆ ತಾನು ಅಧಿಕಾರಿ ಆಗಿರೋದಲ್ಲ, ತನಗೆ ಬೇಕಾದ ಮಾತುಗಳನ್ನು ಕೂಡ ಅವನು ಆಡಿಸ್ಲಿಕ್ಕಾಗತ್ತೆ. ಇದೊಂದು ಎಕ್ವಿಪ್ಮೆಂಟ್. ಏನಂದರೆ ಈ ಶರೀರ, ಮನಸ್ಸು, ಬುದ್ಧಿ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ. ಅವನು ತನ್ನಲ್ಲಿರುವಂತಹ ಈ ಎಕ್ವಿಪ್ಮೆಂಟ್ಸಲ್ಲಿ ಮಾತಾಡೋದಿರಲಿ, ಬೇರೆಯವರ ಇದರಿಂದ ಕೂಡ ಅದೆಲ್ಲವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ವಾಕ್ಪತಿ ಚಕ್ಷುಷ್ಪತಿ ವಿಷನ್ ಅಂತ. ಅಂದರೆ ಅವನ ವಿಷನ್ ಕೂಡ, ಅವನು ನೋಡುವ ದೃಷ್ಟಿ ಕೂಡ. ಈಗ ನೋಡಿ, ನನ್ನ ದೃಷ್ಟಿನಲ್ಲಿ ನಾನು ಸರಿಗಿದ್ದೀನಿ ಏನೋ ಮಾಡ್ತಾ ಇರೋದು, ಆದರೆ ಬೇರೆಯವ್ರ ದೃಷ್ಟಿನಲ್ಲಿ ನಾನು ತಪ್ಪಾಗಿರ್ಬೋದು. ಅದಕ್ಕೆ ಯಾವಾಗಲೂ ಒಂದು ಕತೆ ಹೇಳ್ತಾರೆ ನೋಡಿ. ಸಣ್ಣ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಒಂದು ಡ್ರಾಯಿಂಗ್ ಮಾಡೋಕ್ಕೆ ಹೇಳೋದು. ಏನೋ ಒಂದು ಗೊಂಬೆಯನ್ನು ಇಟ್ಬಿಟ್ಟು ಸುತ್ತಲೂ ಕೂರಿಸ್ಬಿಟ್ಟು ಡ್ರಾಯಿಂಗ್ ಮಾಡೋಕ್ಕೆ ಹೇಳ್ತಾರೆ. ಎಲ್ಲರೂ ಡ್ರಾಯಿಂಗ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಆದರೆ ಅದಲು ಬದಲು ಮಾಡಿಕೊಂಡು ನೀವು ಅದನ್ನು ಕರೆಕ್ಟ್ ಮಾಡಿ ಅಂದರೆ ಎಲ್ಲ ಮಕ್ಕಳು ಅದನ್ನು ತಪ್ಪು ಅಂತ ಮಾಡಿರ್ತಾರೆ. ಆದರೆ ಟೀಚರ್ ಬಂದು ನೋಡಿದಾಗ ಯಾವ್ಯಾವ ಮಗು ಎಲ್ಲೆಲ್ಲಿ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಎಲ್ಲವೂ ಸರಿ ಇದೆ ಅಂತ ಹೇಳಿದ್ದಾರೆ. ಹಾಗೆ ನಾವು ನಮ್ಮ ದೃಷ್ಟಿಯಲ್ಲಿ ನಾವು ಸರಿ ಇದ್ದೀವಿ. ಹಾಗೆ ಅವ್ರು ಬೇರೊಬ್ಬರು ಮಾಡಿದ್ದು ಅವ್ರ ಶೂಸಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ವಾ. ಹಾಗೆ ಎಲ್ಲರ ದೃಷ್ಟಿ ಅಂದರೆ ಬೇರೆಯವರು ಯಾಕೆ ಹಾಗೆ ಆಡ್ತಾ ಇದ್ದಾರೆ ಅಥವಾ ಯಾಕೆ ಮಾಡ್ತಾ ಇದ್ದಾರೆ ಅದಕ್ಕೊಂದು ಕಾರಣ ಇರಬೇಕಲ್ವಾ. ಆ ವಿಷನ್ ಅವನಿಗೆ ಇರುತ್ತೆ, ಅದು ಗೊತ್ತಾಗೋಗುತ್ತಂತೆ. ಯಾರು ಜ್ಞಾನಿಯಾಗಿರ್ತಾನೋ ಅವನು ಉಪಾಸನೆಯ ಮೂಲಕ ಇದನ್ನು ಏನಂತ ಉಪಾಸನೆ ಮಾಡಿ ಇದನ್ನು ಕೂಡ ಅಂದರೆ ಬೇರೆಯವರ ದೃಷ್ಟಿಯನ್ನು ಕೂಡ ಅವನು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅವಾಗೇನಾಗುತ್ತೆ, ನಾನೇ ಸರಿ, ನಂದೇ ಸರಿ ಅನ್ನೋದೆಲ್ಲ ಹೊರಟೋಗ್ಬಿಡುತ್ತೆ. ಎಲ್ಲರೂ ಅವರವ್ರ ಸ್ಥಾನದಲ್ಲಿ ಸರಿ ಇದ್ದಾರೆ ಅಂತ ಇಷ್ಟ ಆದಾಗ ಆಕಾಶ ಶರೀರಂ ಬ್ರಹ್ಮ ಈ ರೀತಿಯಾಗಿ ಉಪಾಸನೆ ಮಾಡಿ ಮನೋಮಯ ಕೋಶ, ಪ್ರಾಣಮಯ ಕೋಶ ಅದು ನೋಡಿ. ಪ್ರಾಣಮಯ ಕೋಶ ಏನಂದರೆ ಅನ್ನ ಬೇಕಲ್ವಾ, ಊಟ ಮಾಡೋದ್ರಿಂದ ಆ ಪ್ರಾಣ ಅಪಾನ ವ್ಯಾನ ಶಕ್ತಿ ಎಲ್ಲ ಮಾಡೋದು. ಅದನ್ನು ಗೆಲ್ಲೋದು ಅಂದರೆ ಏನು, ಹಸಿವನ್ನು ಗೆಲ್ಲೋದು ಅಂತ ಕೇಳಿರಬೇಕು.
ಮೌನಿ ಮಾತಾಜಿ ಅಂತ ಎಲ್ಲೋ ಆ ಕಡೆ ಆಂಧ್ರ ಕಡೆ ಇದ್ದರು, ಕೆಲವು ವರ್ಷಗಳಿಂದ ಹೋಗ್ಬಿಟ್ರಂತ. ಅವ್ರು 87 ವರ್ಷ ಬದುಕಿದ್ರು. ಅವರಿಗೆ 10 ವರ್ಷ ಆದಾಗಿಂದ ಬರೀ ನೀರು ಕುಡಿತಿದ್ರಂತೆ, ಅವಾಗವಾಗ ಏನು ಊಟನೇ ಮಾಡಿಲ್ಲ ಅಂತ ಹೇಳ್ತಾರೆ, 87 ವರ್ಷದವರೆಗೂ. ಅಂದರೆ ಆ ಹಸಿವನ್ನು ಗೆಲ್ಲೋದು ಅದು ಸಾಧ್ಯ ಇದೆ, ಹಸಿವನ್ನು ಗೆಲ್ಲೋದು ಅಂತ. ಹಾಗೆ ಮನಸ್ಸನ್ನು ಗೆಲ್ಲೋದು ಪ್ರಾಣಮಯ ಕೋಶ, ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ. ಅನ್ನಮಯ ಅಂದ್ಕೊಂಡ್ರೆ ಶರೀರ, ಮನೋಮಯ ಕೋಶ ಮತ್ತು ಪ್ರಾಣಮಯ ಕೋಶ. ಇದನ್ನು ಗೆದ್ದರೆ ಅವನ ಶರೀರ ಹೇಗಿರುತ್ತೆ ಅದನ್ನು ಹೇಳ್ತಾರೆ ಇಲ್ಲಿ, ಆಕಾಶ ಶರೀರಂ ಬ್ರಹ್ಮ ಅಂತ. ಶರೀರಂ ಆಕಾಶ ಶರೀರಂ. ಈಗ ನೋಡಿ, ಆಕಾಶದಲ್ಲಿ ಎಲ್ಲವೂ ಇದೆ, ಆದರೆ ಆಕಾಶ ನಾನು ಅದನ್ನು ಎತ್ಕೊಂಡು ಓಡಾಡ್ತಿದ್ದೀನಿ ಅಂತ ಏನು ತಲೆ ಕೆಡಿಸ್ಕೊಂಡಿಲ್ಲ, ಅದಕ್ಕೆ ಅದು ಬರ್ಡನ್ ಅಲ್ವೇ ಅಲ್ಲ, ಅದಿದೆ ಬಿಡು ಅನ್ನೋ ಥರದಲ್ಲಿರುತ್ತೆ. ಆಕಾಶದಲ್ಲಿ ಬೆಂಕಿ ಇದೆ, ಭೂಮಿ ಇದೆ, ಗಾಳಿ ಇದೆ, ನೀರಿದೆ, ಅದೆಲ್ಲವೂ ಇದ್ರೂ ಕೂಡ ಸ್ಪೇಸ್, ಅದರಲ್ಲಿ ಎಲ್ಲವೂ ಇದ್ರೂ ಕೂಡ ಅದೇನು ತಲೆ ಕೆಡಿಸ್ಕೊಂಡಿಲ್ಲ, ಅದಿದೆ, ನಾನೇನು ಹೊತ್ಕೊಂಡು ಓಡಾಡ್ತಿದ್ದೀನಿ ಅಂತ ಅಂದ್ಕೊಂಡಿಲ್ಲ. ಹಾಗೆ ಅವನು ಜಗತ್ತಲ್ಲಿ, ಆ ವ್ಯಕ್ತಿ ಜಗತ್ತಿನಲ್ಲಿ ಆ ರೀತಿಯಾಗಿ ಬದುಕಲಿಕ್ಕೆ ಶುರು ಮಾಡ್ತಾನಂತೆ. ಹೇಗೆ? ಅವನಿಗೆ ಯಾವುದೂ ಇನ್ಫ್ಲೂಯೆನ್ಸ್ ಆಗಲ್ಲ. ಅವನಿಗೆ ಹೇಗೆ ಆಕಾಶ ಇದೆಲ್ಲ ಇದ್ದರೂ ಅದೇನು ತಲೆ ಕೆಡಿಸ್ಕೊಂಡಿಲ್ವೋ ಹಾಗೆ ಈ ವ್ಯಕ್ತಿ ಕೂಡ ಎಲ್ಲರ ಜೊತೆಗೆ, ಚಿಕ್ಕವರಿರಲಿ, ದೊಡ್ಡವರಿರಲಿ, ಬುದ್ಧಿವಂತರಿರಲಿ, ದಡ್ಡರಿರಲಿ, ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗ್ಲಿಕ್ಕಾಗತ್ತಂತೆ. ಅವನು ಅದನ್ನ ಯಾವುದು ತಲೆಗೆ ಹಚ್ಕೊಳ್ಳೋದೇ ಇಲ್ಲ. ಅದರಿಂದ ಅವನು ಇನ್ಫ್ಲೂಯೆನ್ಸ್ ಕೂಡ ಆಗೋದಿಲ್ಲ ಅಂತ ಒಂದು ಥರ ಹೇಳಿದ್ರೆ, ಇನ್ನೊಂದು ಥರ ಹೇಳ್ತಾರೆ ಅವನು ಆಕಾಶದಷ್ಟು ಹಗುರ ಆಗ್ತಾನೆ ಅಂತ. ಹಗುರವಾಗಿರುತ್ತೆ ಅವನ ಮನಸ್ಸು, ಶರೀರ ಕೂಡ, ಮತ್ತು ಎಲ್ಲರೊಂದಿಗೆ ಆ ರೀತಿಯಲ್ಲಿ ಅವನು ಹೊಂದ್ಕೊಂಡು ಇರಲಿಕ್ಕಾಗತ್ತೆ. ಆಕಾಶ ಶರೀರಂ ಬ್ರಹ್ಮ. ಮತ್ತೇನಾಗ್ತಾನೆ? ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ. ಸತ್ಯಾತ್ಮ ಅಂತ ಹೇಳಿದ್ರೆ ಅವನು ಸತ್ಯ, ಯಾವುದು ಸತ್ಯವೋ, ಸತ್ಯಾತ್ಮ ಅಂತ ಹೇಳಿದ್ರೆ ಅದು ಬ್ರಹ್ಮ ಅಂತ. ಅದು ರೂಪದಲ್ಲಿರಲಿ, ರೂಪದಿಂದ ಇಲ್ಲದೆ ಇರಲಿ, ಅಂದರೆ ಒಂದು ವಿಗ್ರಹದ ರೂಪದಲ್ಲಿರಲಿ, ಅದು ಇಲ್ಲದೆ ಇರಲಿ, ವಿತ್ ಫಾರ್ಮ್ ಆರ್ ವಿತೌಟ್ ಫಾರ್ಮ್, ಅದನ್ನೇನಂತಾನೆ ಆ ಬ್ರಹ್ಮನನ್ನು ಎಲ್ಲೆಲ್ಲೂ ಆ ಚೈತನ್ಯ ಶಕ್ತಿ ಇದೆ ಅನ್ನೋದನ್ನು ಅವನು ಗುರುತಿಸ್ಲಿಕ್ಕಾಗುತ್ತೆ. ಈಗ ನಾವು ಭಗವಂತನನ್ನು ಗುರುತಿಸ್ಬೇಕಾದ್ರೆ ಅದು ಒಂದು ರೂಪ ಇರಬೇಕು ನಮಗೆ, ಕೃಷ್ಣನೋ ರಾಮನೋ ಏನೋ. ಅದನ್ನು ಬಿಟ್ಟು ನಾವು ಎಲ್ಲೆಲ್ಲೋ ಭಗವಂತನ ನೋಡೋದಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಈ ಜ್ಞಾನಿ ಆದವನಿಗೆ ಅವನು ಬ್ರಹ್ಮನನ್ನು ಎಲ್ಲೆಲ್ಲೂ ಅವನು ರೆಕಗ್ನೈಸ್ ಮಾಡಲಿಕ್ಕಾಗತ್ತೆ ಅಂತ. ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ. ಹೀಗೆ ಉಪಾಸನೆ ಮಾಡಿದ ವ್ಯಕ್ತಿ ಪ್ರಾಣಾರಾಮಂ, ಅವನೇನು ಮಾಡ್ತಾನೆ? ಪ್ರಾಣಾರಾಮಂ ಅಂತ ಹೇಳಿದ್ರೆ ಈ ಜೀವನದಲ್ಲಿ ಏನು ಬರುತ್ತೋ ಅದೆಲ್ಲವೂ ಬರುತ್ತೆ ಹೋಗುತ್ತೆ. ಅಂದರೆ ಅದೊಂದು ನಾಟಕ, ಅದೊಂದು ಆಟ, ಅದು ಭಗವಂತನ ಒಂದು ಎಕ್ಸ್ಪ್ರೆಷನ್ ಅಷ್ಟೇ ಅಂತ ತಿಳ್ಕೊಂಡು ಜೀವನ ಮಾಡ್ತಾನೆ. ಭಗವಂತನ ಎಲ್ಲ ರೀತಿಯ ಒಂದು ಎಕ್ಸ್ಪ್ರೆಷನ್ಸ್ ಏನಿದೆ ಅದರಲ್ಲಿ ಅವನು ಆಟ ಆಡ್ತಾನೆ ಅಂತ ಹೇಳ್ತಾರೆ. ಮನ ಆನಂದಂ ಅಂತ ಹೇಳಿದ್ರೆ ಎವರ್ ಬ್ಲಿಸ್ಡ್, ಯಾವಾಗಲೂ ಅವನು ಸಂತೋಷವಾಗಿರ್ತಾನೆ. ನೋಡಿ, ಮನುಷ್ಯನಿಗೆ ಬೇಕಾಗಿರೋದೇ ಸಂತೋಷ. ಯಾವಾಗಲೂ ನಾವು ಏನನ್ನಾದರೂ ಓದಿದ್ರೆ, ಏನನ್ನಾದರೂ ಮಾಡಿದ್ರೆ ಅದು ನಮಗೆ ಸಂತೋಷವನ್ನು ಕೊಡುತ್ತೆ ಅಂದರೆ ಮಾತ್ರ ಮಾಡಬೇಕು, ಇಲ್ಲದಿದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ. ಶಾಸ್ತ್ರ ಕೂಡ ಹೇಳುತ್ತೆ. ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಹತ್ರ ನಾವು ಮಾತನಾಡ್ತಾ ಇದ್ದೀವಿ, ಅದು ನಮಗೆ ಸಂತೋಷವನ್ನು ಕೊಡಬೇಕು, ಹಾಗಿದ್ರೆ ಮಾತ್ರ ಮಾಡಬೇಕು. ಅಲ್ಲಿ ಹೋಗಿ ನಮಗೆ ದುಃಖ ಸಿಗ್ತಾ ಇದೆ ಅಂತಂದರೆ ಹೋಗಬೇಡ ಅಂತ ಹೇಳ್ತಾರೆ. ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಈ ಆನಂದ ಅನ್ನುವಂಥದ್ದಾಗಲಿ, ಸಂತೋಷ ಅನ್ನುವಂಥದ್ದಾಗಲಿ ಪ್ರಯಾರಿಟಿ ಅದೇ. ಅದನ್ನು ಯಾವುದೇ ಕಾರಣಕ್ಕೂ ಕಳ್ಕೋಬೇಡ ಅಂತ ಹೇಳ್ತಾರೆ. ಮನ ಆನಂದಂ, ಈ ಮನಸ್ಸಿನ ಆನಂದವನ್ನು ಕಳ್ಕೊಳ್ಳೋದಕ್ಕೆ ಬಿಡಲೇಬಾರ್ದು ಅಂತ. ಆ ಮನಸ್ಸಿನ ಆನಂದಕ್ಕೆ ಸರಿತೂಗುವಂಥದ್ದು ಬೇರೆ ಯಾವುದೂ ಇಲ್ಲ.
ಆದ್ದರಿಂದ ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಅದರಿಂದ ನನ್ನ ಮನಸ್ಸಿನ ಶಾಂತಿ ಆನಂದ ಹಾಳಾಗ್ತಿದೆ ಅಂದರೆ ಬಿಟ್ಟು ಬಿಡೋದನ್ನ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಹಾಗಾಗಿ ಮನ ಆನಂದಂ, ಅವನು ಸಂತೋಷವಾಗಿ ಇರೋದಲ್ದಲೇ ಅವನ ಸುತ್ತಲೂ ಇರೋರನ್ನು ಕೂಡ ಸಂತೋಷವಾಗಿ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಮನ ಆನಂದಂ. ಶಾಂತಿ ಸಮೃದ್ಧಿಂ, ಶಾಂತಿ ಸಮೃದ್ಧಿಂ ಅಮೃತಂ ಅಂತ ಹೇಳ್ತಾರೆ. ಶಾಂತಿ ಸಮೃದ್ಧಿಂ, ಈ ಮನಸ್ಸಿಗೆ ಶಾಂತಿ ಬೇಕು ಅಂತ ಹೇಳಿದ್ರೆ ಏನದು? ಮನಸ್ಸಿನ ಜೊತೆಗೆ ಈ ಜೀವ ಜಗತ್ತನ್ನು ಸ್ಪಂದಿಸಿದಾಗ ರಾಗದ್ವೇಷಗಳು ಹುಟ್ಕೊಳ್ಳುತ್ತೆ. ಅದನ್ನು ವಿಡ್ರಾ ಮಾಡಿಕೊಂಡು ತನ್ನಲ್ಲೇ ಇದ್ದರೆ, ಅದನ್ನು ಪರಮಾತ್ಮನ ಕಡೆಗೆ ತಿರುಗಿಸ್ಕೊಂಡ್ರೆ, ಆ ಜೀವಾತ್ಮ ಪರಮಾತ್ಮ ಐಕ್ಯ ಅಂತ ಏನಾಗಬೇಕು ಅಂತೀವಿ, ಆಗ ಅಲ್ಲಿ ಏನಾಗುತ್ತೆ? ಶಾಂತಿ ಇರುತ್ತೆ. ಶಾಂತಿ ಸಮೃದ್ಧಿ, ಅದು ಸಮೃದ್ಧವಾಗಿರುತ್ತೆ. ಆ ಶಾಂತಿ ಅಂದರೆ ಅದು ಬೆಳೀತಾ ಇದೆ ಅಂತ, ಅವನಲ್ಲಿ ಆ ಶಾಂತಿ ಅಷ್ಟೊಂದು ಸಮೃದ್ಧಿ ಆಗ್ತಾ ಇದೆ ಅಂತ. ಆ ಶಾಂತಿ ಸಮೃದ್ಧವಾಗೋದು ಏನಿದೆ ಅಲ್ವಾ, ಅದನ್ನೇ ನಾವು ಬ್ರಹ್ಮತತ್ವ ಅಂತ ಹೇಳೋದು, ಆ ಬ್ರಹ್ಮನನ್ನು ತಿಳ್ಕೊಳ್ಳೋದು ಅಂತ. ಯಾಕೆ? ಅಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯ ಭಾವ ಬರ್ತಾ ಇದೆ. ಆದ್ದರಿಂದ ಅಲ್ಲಿ ಶಾಂತಿ ಸಮೃದ್ಧಿ. ಅಮೃತಂ, ಅಮೃತಂ ಅಂತ ಹೇಳಿದ್ರೆ ಅವನು ಫಿಯರ್ಲೆಸ್ ಆಗ್ತಾನೆ. ಅವನಲ್ಲಿ ಭಯ ಅನ್ನೋದೇ ಇರೋದಿಲ್ಲ. ನಮಗೆ ಭಯ ಇರೋದು ಸಾಮಾನ್ಯವಾಗಿ ಸಾವಿನ ಭಯ, ಇನ್ನೊಂದು ಸಂತೋಷವಾಗಿರ್ತೀವಿ, ಆ ಸಂತೋಷ ಕಳ್ಕೊಂಡ್ಬಿಡ್ತೀವೇನೋ ಅನ್ನೋದೊಂದು ಭಯ, ಅದು ಮತ್ತೆ ನಮಗೆ ಸಿಗುತ್ತೋ ಇಲ್ವೋ ಅನ್ನೋದೊಂದು ಭಯ. ಈ ರೀತಿಯಾಗಿ ಒಂದು 2-3 ಥರ ಭಯ ಅಂತೆ ನಮಗೆ. ಅವನು ಆ ಫಿಯರ್ಲೆಸ್, ಅವನಿಗೆ ಯಾವುದರ ಬಗ್ಗೆನೂ ಭಯ ಇರೋದಿಲ್ಲ. ಯಾಕೆ? ಅವನಿಗೆ ಗೊತ್ತಾಗಿದೆ ಈಗ ಆ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ, ಆ ಜೀವಾತ್ಮ ಮೊದಲು ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಅವನಿಗೆ. ಆದ್ದರಿಂದ ಆ ರೀತಿಯಲ್ಲಿ ಅವನು ಅಮೃತ, ಹಿ ಬಿಕಮ್ಸ್ ಅಮೃತ, ಸಾವಿಲ್ಲದೆ ಇರೋನು ಆಗ್ತಾನೆ. ಆದ್ದರಿಂದ ಮೊದಲು ನಾವು ಮಾಡಬೇಕಾಗಿರೋದು ಪರಮಾತ್ಮ ಈ ಜೀವಾತ್ಮ ಎರಡು ಇದೆ ಅನ್ನೋದು ಗೊತ್ತಾಗಬೇಕು. ಯಾವಾಗ ಇದು ಶರೀರದ ಜೊತೆಗೆ ಗುರುತಿಸ್ಕೊಳ್ಳುತ್ತೋ ಅದು ಜೀವಾತ್ಮ ಆಗಿರುತ್ತೆ. ಆಮೇಲೆ ಆ ಜೀವಾತ್ಮ ಪರಮಾತ್ಮ ಐಕ್ಯವನ್ನು ನಾವು ನೋಡ್ಬೋದು. ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಂ ಅಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ್ವ. ಹಾಗಾದರೆ ಈಗ ಉಪಾಸನೆ ಮಾಡೋದು ಅಂದರೆ ಏನು? ಅನ್ನಮಯ, ಮನೋಮಯ, ಪ್ರಾಣಮಯ ಕೋಶದಿಂದ, ಆ ಲಿಮಿಟೆಡ್ ಇದರಿಂದ ನಾವು ಹೊರಗಡೆ ಬರೋದು ಅಂತ. ಇದು ಬಂದಾಗ ಏನಾಗುತ್ತೆ? ಜೀವ ಫ್ರೀ ಆಗಿ ಹೋಗ್ಬಿಡುತ್ತೆ. ಈಗ ಜೀವ ಈ ಶರೀರದಲ್ಲಿ ಕಟ್ಟಾಕೊಂಡ್ಬಿಟ್ಟಿದೆ. ಆ ರೀತಿಯಾಗಿ ಅದು ಬೆಳೆದು ನಿಂತಾಗ ಅದು ಸ್ವತಂತ್ರ ಆಗೋಗ್ಬಿಡುತ್ತೆ. ಹಾಗೆ ಸ್ವತಂತ್ರ ಆಗಿದ್ದೇನು ಹೇಳ್ತಾನೆ, ಅದನ್ನು ಪ್ರಾಚೀನ ಯೋಗ್ಯೋಪಾಸ್ವ ಅಂದರೆ ಆ ಪ್ರಾಚೀನ ಯೋಗ್ಯನಾದ ಪ್ರಾಚೀನ ಯೋಗ್ಯ ಅನ್ನೋದು ಒಬ್ಬ ಶಿಷ್ಯನ ಹೆಸರು ಅಂತ ಕೂಡ ಹೇಳ್ತಾರೆ. ಆ ಶಿಷ್ಯನಿಗೆ ಉಪದೇಶ ಮಾಡಿರೋದು ಅಂತ. ಇನ್ನೊಂದು, ಈ ವಿಜ್ಞಾನಮಯ ಕೋಶವನ್ನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಬಳಸ್ಕೊಂಡು ಈ ಅನ್ನಮಯ, ಮನೋಮಯ, ಪ್ರಾಣಮಯ ಕೋಶದಿಂದ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿರುವಂಥವನು ಪ್ರಾಚೀನ ಯೋಗ್ಯ ಅಂದರೆ ಯೋಗ್ಯನಾದವನು ಅಂತ. ಈ ಉಪಾಸನೆ ಅನ್ನೋದು ನಿರಂತರವಾಗಿ ಆಗಬೇಕು. ಹೀಗೆ ಇದು ನಮಗೆ ಗೊತ್ತಾದ ಮೇಲೆ ಏನದು? ಈ ಜೀವ ಅನ್ನೋದು ಮೊದಲು ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಅದು ಈ ಶರೀರದಿಂದ ಬೇರೆ, ಅದು ಈ ಮನಸ್ಸಿನ ಮೂಲಕ ಈ ಜಗತ್ತನ್ನು ಸ್ಪಂದಿಸ್ತಿದೆ ಅಂತ ಗೊತ್ತಾದ ಮೇಲೆ, ಅದು ಅಮೃತ ಅದು ಗೊತ್ತಾದ ಮೇಲೆ ಅದರ ಮೇಲೆ ನಾವು ಮೆಡಿಟೇಷನ್ ಮಾಡಬೇಕು. ಅದನ್ನು ನಾವು ಅಲ್ಲಿ ನಿಲ್ಲಕ್ಕೆ ಮೆಡಿಟೇಷನ್ ಮಾಡೋದು. ಇಷ್ಟೆಲ್ಲ ತಿಳ್ಕೊಳ್ದೇ ಮೆಡಿಟೇಷನ್ ಅಂತ ಮಾಡೋಕ್ಕೆ ಹೋಗ್ತೀವಿ, ಧ್ಯಾನ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಯಾವುದ್ರ ಮೇಲೆ ಮಾಡೋದು ನಾವು? ಅದರಿಂದ ಮೊದಲು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಆ ನಂತರ ಉಪಾಸನೆಯನ್ನು ಮಾಡಬೇಕು ಅಂತ. ಉಪಾಸನೆಯನ್ನು ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಂತಂದರೆ ಸುಮ್ಮನೆ ಕೂತ್ಕೊಂಡು 10 ನಿಮಿಷ ನಾನು ಮೆಡಿಟೇಷನ್ ಮಾಡ್ತೀನಿ ಅಂದರೆ ಆಗಲ್ಲ. ಇದೆಲ್ಲವೂ ಆಗಬೇಕು. ಇಡೀ ಜೀವನದಲ್ಲಿ, ಇಡೀ ದಿನದಲ್ಲಿ ನಾನು ಶರೀರ ಅಲ್ಲ ಅನ್ನೋದು ಗೊತ್ತಾಗಬೇಕು. ಅಂದರೆ ಈ ಜೀವಾತ್ಮ ಶರೀರ ಅಲ್ಲ ಅಂತ. ಆ ಅನ್ನಮಯ ಕೋಶ ಅಂದರೆ ಬೇರೆ, ಅದನ್ನು ಗೆಲ್ಲೋ ಪ್ರಯತ್ನ,
ಅನ್ನಮಯ ಕೋಶ, ಹಸಿವನ್ನು ಗೆಲ್ಲೋದು ಅಂತ ಹೇಳ್ತಾರಲ್ವ, ಅದನ್ನು, ಆ ಪ್ರಯತ್ನ. ಹಾಗೆ ಎಲ್ಲರ ಕಷ್ಟ ಕೂಡ ನನ್ನ ಕಷ್ಟ ಅನ್ನೋದು ಗುರ್ತಿಸ್ಕೊಳ್ಳೋದು. ಅಂದರೆ ಐ ಆಮ್ ಎಕ್ಸ್ಪ್ಯಾಂಡಿಂಗ್ ಅಂದರೆ ಅದೇನೇ, ಅದು ಎಕ್ಸ್ಪ್ಯಾಂಡ್ ಆಗೋದು ಅಂತಂದರೆ ಅದೇ ರೀತಿ. ಅದು ಬರೀ ಈ ಶರೀರಕ್ಕೆ ಲಿಮಿಟ್ ಆಗಲಿದೆ, ಜಗತ್ತಿನ ಎಲ್ಲ ಶರೀರ ಮನಸ್ಸು ಬುದ್ಧಿಗಳಿಗೆ ಅದು ಯಾವಾಗ ವ್ಯಾಪಿಸ್ಕೊಳ್ಳುತ್ತೋ ಈ ಜೀವಾತ್ಮ ಅನ್ನೋದು ಈ ಶರೀರದಲ್ಲಿ ಬಂಧಿತ ಆಗಿರೋದಿಲ್ಲ, ಅದು ಸರ್ವವ್ಯಾಪಿ ಆಗುತ್ತೆ. ಆಗ ಅದನ್ನೇ ಹೇಳಿರೋದವರು ಏನಂತ, ಸ್ವರಾಜ್ಯಂ, ಅದು ರಾಜನಾಗಿ ಇರುತ್ತೆ ಅಂತ. ಈಗೇನಾಗ್ತಾ ಇದೆ, ಗುಲಾಮ ಆಗಿಬಿಟ್ಟಿದೆ ಈ ಶರೀರಕ್ಕೆ ಬಂಧಿಸ್ಕೊಂಡಿರೋದ್ರಿಂದ. ಹಾಗೆ ಅದು ಸ್ವತಂತ್ರ ಆದ ತಕ್ಷಣ ಏನಾಗೋಗುತ್ತೆ, ಅದು ರಾಜ, ಸ್ವರಾಜ್ಯ. ಆ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಾಡು ಅಂತ, ಎಲೆ ಪ್ರಾಚೀನ ಯೋಗ್ಯನೇ ಹೀಗೆ ತಿಳಿದುಕೊಂಡು ಉಪಾಸನೆ ಮಾಡು. ಇದನ್ನು ನಾವು ಉಪಾಸನೆ ಮಾಡಬೇಕು. ಇದೇ ನಮಗೆ ಧ್ಯಾನ, ಇದೇ ಜ್ಞಾನ ನಮಗೆ ಸ್ಪಷ್ಟ ಆಗ್ತಾ ಹೋಗಬೇಕು. ಮತ್ತೆ ಮತ್ತೆ ಇದನ್ನು ಕೇಳೋದ್ರಿಂದ, ಮತ್ತೆ ಮತ್ತೆ ಅದನ್ನು ರೂಢಿಸ್ಕೊಳ್ಳೋದ್ರಿಂದ ಆ ಎಕ್ಸ್ಪ್ಯಾನ್ಷನ್ ಸಾಧ್ಯ ಆಗುತ್ತೆ. ಅಂದರೆ ಈ ಶರೀರಕ್ಕೆ ಜೀವ ಕಟ್ಟಿಟ್ಕೊಳ್ದಲ್ಲೇ ಅದು ಮತ್ತಷ್ಟು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಋಷಿಗಳು ಹೇಳ್ತಾರೆ. ಇಷ್ಟು ಗೊತ್ತಾದ ಮೇಲೆ ಮುಂದಿನ ಉಪಾಸನೆ ಎಲ್ಲ ಸಾಕಷ್ಟು ಸುಲಭವಾಗುತ್ತೆ, ಇದು ಅರ್ಥ ಆಗುತ್ತೆ, ಮುಂದೆ ಬರುವಂತಹ ಮಂತ್ರಗಳೆಲ್ಲ. ಇದಿಷ್ಟನ್ನು ಮಾತ್ರ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ಜೀವಾತ್ಮ ಪರಮಾತ್ಮ ಅದು ಗೊತ್ತಾದಾಗ ಮಾತ್ರ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್ ಅನ್ನೋದು ಅರ್ಥ ಆಗುತ್ತೆ ಸ್ಪಷ್ಟವಾಗಿ ಅಂತ ಇಲ್ಲಿ ಹೇಳಿದ್ದಾರೆ. ಇದನ್ನು ಕುರಿತಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡೋಣ. ತಕ್ಕ ಮಟ್ಟಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಹೋದ್ಸಲ ಮಾಡಿದಾಗ ಅಷ್ಟು ಸ್ಪಷ್ಟ ಆಗಿರಲಿಲ್ಲ ಅಂತ ಹೇಳಿದ್ರಿಂದ ಇದನ್ನು ಮತ್ತೆ ಹೇಳೋ ಪ್ರಯತ್ನ ಮಾಡಿದ್ದು. ಹಾಗೆ ಮುಂದುವರಿಸೋಣ. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.